ಅಮ್ಮ ಎಂಬ ಪದ ಪರಬ್ರಹ್ಮವಾಚಕ. ಅಂಬಾ ಎಂಬುದಾಗೇನು ಜಗನ್ಮಾತೆಯನ್ನು ಹೇಳ್ತೇವೆ, ಅದರ ತದ್ಭವ ರೂಪ ಅಮ್ಮ. ಅಮ್ಮ ಎಂಬ ಶಬ್ದವನ್ನು ಬಣ್ಣಿಸಲಿಕ್ಕೆ ಯಾವ ಕವಿಕಾವ್ಯಗಳೂ ಇಲ್ಲ. ಶಾಲೆಯಲ್ಲಿ ಮಾಸ್ಟರ್ ಹೇಳಿದರು ಹುಡುಗರಿಗೆ, ನಿಮ್ಮ ಅಮ್ಮನ ಕುರಿತು ಒಂದು ಪ್ರಬಂಧ ಬರ್ಕೊಂಡು ಬನ್ನಿ, ಯಾವ ಪ್ರಬಂಧ ಒಳ್ಳೆಯದಿರ್ತದೆ ಅದಕ್ಕೆ 10 ಮಾರ್ಕ್ಸ್ ಕೊಡ್ತೇವೆ ಅಂತ. ಹುಡುಗರಿಗೆ ಬಹಳ ಸಹಜ ಸರಳ ಅಂತ ಕಂಡಿತು. ಅಮ್ಮನ ಕುರಿತು ಬರೆಯೋದು ದೊಡ್ಡ ವಿಷಯ ಅಲ್ಲ ಅಂತ. ಒಬ್ಬ 50 ಪುಟ ಬರೆದಿದ್ದಾನೆ, ಒಬ್ಬ 20 ಪುಟ ಬರೆದಿದ್ದಾನೆ, ಒಬ್ಬ 10 ಪುಟ ಬರೆದಿದ್ದಾನೆ. ಒಂದು ಮಗು 5ನೇ ವರ್ಷ ಪ್ರಾಯದಲ್ಲಿ ತಾಯಿಯನ್ನು ಕಳ್ಕೊಂಡಿತ್ತು. ತಾಯಿಯ ಶವಯಾತ್ರೆ ನಡೆಯುವಾಗ ಮಗು ಹೋಗಿ ತಾಯಿಯ ಹೆಣದ ಮೇಲೆ ಬಿದ್ದು, ನನ್ನಮ್ಮನ್ನು ನಂಗೆ ಬಿಟ್ಬಿಡಿ, ನನ್ನಮ್ಮನ್ನು ತಗೊಂಡು ಹೋಗಬೇಡಿ ಅಂತ ಅಳ್ತಾ ಇತ್ತು ಮಗು. ಮಗುವಿನ ಕೈಯಿಂದ ಆ ಶವವನ್ನು ಕಿತ್ತುಕೊಂಡು ತಗೊಂಡು ಹೋದರು. ಆಗ ಆ ಮಗು ಯಾರು ನೋಡದಿದ್ದ ಹಾಗೆ ಆ ತಾಯಿಯ ಸೀರೆಯ ಸೆರಗನ್ನು ಹರಿದು ಆ ಬಟ್ಟೆಯ ತುಂಡು ತನ್ನ ಹತ್ರ ಇಟ್ಕೊಂಡಿತ್ತು. ಈಗ ಅದಕ್ಕೆ 15 ವರ್ಷ. ನಿತ್ಯ ಆ ತಾಯಿ ಸೀರೆಯ ತುಂಡು ತಲೆ ಅಡಿಯಲ್ಲಿ ಇಟ್ಕೊಂಡು ಮಲಗ್ತಾ ಇತ್ತು ಮಗು. ಅಮ್ಮ ನನ್ನ ಜೊತೆಗಿದ್ದಾಳೆಂಬ ಶ್ರದ್ಧೆ ಅದಕ್ಕೆ. ಈಗ ಮನೆಯಲ್ಲಿ ತಾಯಿಯ ಒಂದು ಫೋಟೋ ಇದೆ, ಭಾವಚಿತ್ರ. ಅದರ ಮುಂದೆ ಬಂದು ನಿಂತಿದ್ದಾನೆ ಹುಡುಗ, 15 ವರ್ಷ ಅವನಿಗೀಗ. ಅಮ್ಮ, ನಿನ್ನ ಕುರಿತು ಪ್ರಬಂಧ ಬರೀಬೇಕಂತೆ. ಏನು ಬರೆಯಲಮ್ಮ ನಿನ್ನ ಕುರಿತು? ನಿನ್ನ ಎದೆಯ ರಕ್ತವನ್ನು ಹಾಲು ಮಾಡಿ ಕುಡಿಸಿ, ನಿನ್ನ ತೋಳ ತೊಟ್ಟಿಲನ್ನು ತೂಗಿಸಿ, ನಿನ್ನ ತೊಡೆಯಲ್ಲಿ ಕುಳ್ಳಿಡಿಸಿ ತೊದಲಾಡಿಸಿದೆಯಲ್ಲಮ್ಮ, ನಿನ್ನ ಕುರಿತು ಏನು ಬರೆಯಲಿ ಎಂಬುದಾಗಿ ಮಗುವಿಗೆ ಕಂಠದ ಸೆರೆಗಳು ಉಬ್ಬಿ ಕಣ್ಣೀರಿಳಿದು ಅಮ್ಮ ಅಂತ ಅಳ್ತಾ ಮಗು ಆ ಕಾಗದದ ಹಾಳೆ ಕಣ್ಣೀರಿನಲ್ಲಿ ಒದ್ದೆಯಾಗಿ ಹೋಯಿತು. ಅದ್ರ ಮೇಲೆ ಬರೆಯೋದೇನು? ಕಣ್ಣೀರಿನಿಂದ ಒದ್ದೆಯಾದ ಕಾಗದದ ಹಾಳೆ ತಂದು ಗುರುಗಳ ಮುಂದೆ ಆ ಮಾಸ್ಟರ್ ಮುಂದಿಟ್ಟು, ಸರ್, ನನಗೆ 10 ಅಂಕಗಳು ಬೇಡ ಸರ್, ನಾನು ಪರೀಕ್ಷೆಯಲ್ಲಿ ನಪಾಸಾದರೂ ಅಡ್ಡಿ ಇಲ್ಲ ಸರ್, ನನಗೆ ಅಮ್ಮನ ಕುರಿತು ಬರೀಲಿಕ್ಕಾಗೋದಿಲ್ಲ ಸರ್. ಮಾಸ್ಟ್ರ ಆ ಮಗುವನ್ನು ಅಪ್ಪಿಕೊಂಡ್ರು. ಮಗು, ನೀನೇನು ಬರೆಯದಿದ್ದರೂ ಅಮ್ಮ ಅಂದರೆ ಏನು ಅಂತ ತಿಳಿದವ ನೀನು, ಆದ್ದರಿಂದ ನಿನಗೆ 10 ಅಂಕವನ್ನು ಕೊಟ್ಟಿದ್ದೇನೆ. ಏನು ಬರೀದೇ ಇದ್ದವನಿಗೆ 10 ಮಾರ್ಕ್ಸ್ ಕೊಡುವಾಗ 50 ಪುಟ ಬರೆದ ಮಕ್ಕಳು ಸುಮ್ಮನೆ ಇರ್ತಾರೋ? ಅವ ಹೇಳಿದ, ಸರ್, ಅವ ಏನು ಬರದೇ ಇಲ್ಲ, ಅವ್ರಿಗೆ 10 ಮಾರ್ಕ್ ಕೊಟ್ಟಿದ್ದೀನಿ. 50 ಪುಟ ಬರೆದಿದ್ದೇನೆ, 15 ದಿವಸ ನಿದ್ದೆಗೆಟ್ಟು ಎಷ್ಟು ಕಷ್ಟಪಟ್ಟು, ನೀವು ಅದನ್ನು ನೋಡಲೇ ಇಲ್ಲ. ಮಾಸ್ಟರ್ ಹೇಳಿದರು, ಮಗು, ನಿನ್ನ 50 ಪುಟ ಪ್ರಬಂಧ ನಾನು 10 ಸಲ ಓದಿದ್ದೇನೆ, ಆದರೆ ಅದರಲ್ಲಿ ಅಮ್ಮ ಅನ್ನೋದು ಕುರಿತು ಯಾವ ವ್ಯಾಖ್ಯೆಯೂ ಇಲ್ಲ. ಇವ ಪ್ರಬಂಧದಲ್ಲಿ ಏನು ಬರೆದಿದ್ದಾನೆ? ನಮ್ಮಮ್ಮ 6 ಅಡಿ ಎತ್ತರ ಇದ್ದಾಳೆ, ಕಪ್ಪಗಿದ್ದಾಳೆ, ದಪ್ಪಗಿದ್ದಾಳೆ, ಮೊನ್ನೆ ಬಿದ್ದು ಕಾಲು ಮುರ್ಕೊಂಡಿದ್ಲು, ಇತ್ತೀಚೆಗಳಿಗೆ ಜ್ವರ ಬಂದು ವಾಂತಿ ಮಾಡಿಕೊಂಡಿದ್ಲು, ಮೊನ್ನೆ ಇತ್ತೀಚೆಗಳ ಕರಾಟೆ ಕಲಿತು ಅಪ್ಪನ ಹಲ್ಲು ಉದುರಿಸಿಬಿಟ್ಟಿದ್ಲು, ಅದೆಲ್ಲ ಬರೆದಿದ್ದಾನೆ. ಒಬ್ಬ ರೋಗಗ್ರಸ್ತಳಾಗಿರತಕ್ಕಂಥ ದುಷ್ಟ ಹೆಣ್ಣು ಮಗಳ ವರ್ಣನೆ ಇದೆಯೇ ಹೊರತು ಅಮ್ಮ ಅನ್ನೋದು ಕುರಿತು ಏನು ವ್ಯಾಖ್ಯೆ ಇದೆ? ನಿನಗೆ ಅಮ್ಮನನ್ನು ವರ್ಣನೆ ಮಾಡಲಿಕ್ಕಾಗದಿದ್ದರೆ ಪರಬ್ರಹ್ಮನನ್ನು ಹೇಗೆ ವರ್ಣನೆ ಮಾಡ್ತೀವಿ? ಅದಕ್ಕಾಗಿ ನ ಮಾತು ಪರದೇವತಾ ಮಾತೃದೇವೋಭವ, ಸುಮ್ಮನೆ ಶಬ್ದ ಅಲ್ಲ ಅದು. ತಾಯಿಯೇ ನಿನ್ನ ಮೊದಲ ದೇವರು, ಆ ಮಾತೃಶಕ್ತಿಯನ್ನು. ಅದಕ್ಕಾಗಿ ಆ ಮಾತೃಭಾಷೆಯಲ್ಲಿ ಸಂಸ್ಕಾರದಿಂದ ಅಮ್ಮ ಅಂತ ಕರೆದಾಗ ಜಗದಂಬೆಯನ್ನು ಹೇಳಿದ ಹಾಗೆ ಒಂದು ಭಾಷೆಯ ಹಿಂದೆ ಒಂದು ಭಾವ ಇದೆ, ಆ ಭಾವದ ಹಿಂದೆ ಒಂದು ಸಂಸ್ಕೃತಿ ಇದೆ. ಒಂದು ಸಂಸ್ಕೃತಿ ಹಾಳು ಮಾಡಬೇಕು ಅಂತ ಕಂಡ್ರೆ ಅವರು ಭಾಷೆ ಹಾಳು ಮಾಡು ಅಂದಿದ್ದಾರೆ ಪಾಶ್ಚಾತ್ಯರು. ಭಾಷೆ ಕೆಟ್ಟು ಹೋದರೆ ಸಂಸ್ಕೃತಿ ಕೆಟ್ಟು ಹೋಗ್ತದೆ. ಅಮ್ಮ ಅಂತ ಕರೆಯೋದು, ಅಂಬಾ ಅಂತ ಕರೆಯೋದು ನೈಸರ್ಗಿಕವಾದ ನಾಮಕರಣ ಅಲ್ಲ ಅದು. ಗ್ರಾಮ ನಿವಾಸಿಗಳಿಗೆ ನಮ್ಗೆ ಗೊತ್ತಿದೆ, ದನ ಕರು ಹಾಕಿದ ಕ್ಷಣ ಆ ಕರು ತೆವಳಿಕೊಂಡು ಒಂದು 10 ನಿಮಿಷ ಎದ್ದು ನಿಲ್ತದೆ. ತಾಯಿಯನ್ನು ನೋಡಿ ಹುಂಬ 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 ಅಂತದ ಆ ಕರು. ಪೇಟೆ ಕರು ಆದರೂ ಕೂಡ ಮಮ್ಮಿ ಮಮ್ಮಿ ಅಂತ ಹೇಳೋದೇ ಇಲ್ಲ. ದನ ಹೇಳೋದಿಲ್ಲ, ಮನುಷ್ಯ ಹೇಳ್ತಾನೆ ಏಕ ಪ್ರಕಾರ. ಅಂಬಾ ಅಂತದೆ. ಅಂಬಾ ಎಂಬ ಪದವೇ ಅಮ್ಮ ಅಂತ ಕರೀಲಿಕ್ಕಿರ್ತಕ್ಕಂಥದ್ದು. ಎಂಥ ಪದಪುಂಜಿಗಳು! ಕ್ಷಮಿಸಬೇಕು. ಪೇಟೆ ಪಟ್ಟಣಗಳ ಮಕ್ಕಳಿಗೆ ಅಮ್ಮ ಅಪ್ಪ ಅಂತ ಹೇಳಲಿಕ್ಕೆ ಬಾರದೆ ಡ್ಯಾಡಿ ಮಮ್ಮಿ ಕುಕ್ಕಿ ಪುಕ್ಕಿ ಕುಕ್ಕಿ ಅನ್ನುವ ಸ್ಥಿತಿ ಪ್ರಾಪ್ತಿಯಾಗಿಬಿಟ್ಟಿದೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಹೇಳ್ತಾರೆ, ತಪ್ಪೇನಿಲ್ಲ. ಮಮ್ಮಿಗಳು ಅಂತ ಹೇಳೋದು ಯಾರಿಗೆ ಗೊತ್ತೇ? ಪಿರಮಿಡ್ಗಳ ಕೆಳಗೆ ಉಳಿದು ಹಾಕಿದ ಕೊಳೆತ ಶವಗಳಿಗೆ ಮಮ್ಮಿಗಳು ಅಂತ ಹೇಳೋದು.
ಆ ಸತ್ತ ಶವದ ಹೆಸರನ್ನು ಹೆತ್ತ ತಾಯಿಗಿಟ್ಟು ಕರೆಯುತ್ತೇವಾದರೆ ನಾವು ಸಾಂಸ್ಕೃತಿಕವಾಗಿ ಎಷ್ಟು ಸತ್ತಿದ್ದೇವೆ ಅನ್ನೋದನ್ನು ಚಿಂತನೆ ಮಾಡಬೇಕು. ನಿಮ್ಮೂರಲ್ಲಿ ಹಾಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಬಹಳ ಪ್ರಗತಿಯಾಗಿದೆ. ಈಗ ಮಮ್ಮಿ ಗಿಮ್ಮಿ ಶಬ್ದ ಕಡಿಮೆ ಆಗಿಬಿಡ್ತು, ಹೊಸ ಶಬ್ದ ಬಂದುಬಿಟ್ಟಿದೆ. ಅದಕ್ಕೆ ಮಮ್ ಮಮ್ ಅಂತ ಒಳ್ಳೆ ಬಗುಳಿದ ಹಾಗೆ. ದೊಡ್ಡಮ್ಮ ಆದರೆ ಮ್ಯಾಕ್ಸಿಮಮ್ ಅನ್ನಬೇಕು. ಇನ್ನೇನು ಹೆಸರಿದ್ದೀನಿ, ಚಿಕ್ಕಮ್ಮ ಆದರೆ ಮಿನಿಮಮ್ ಅಂತ ಕರೀಬೇಕು. ನಾವು ಎಷ್ಟು ಶುಷ್ಕರಾದವು, ಎಷ್ಟು ಕೃತಜ್ಞರಾದವು. ಇಂಥ ಕಾವ್ಯಗಳು ನಮ್ಮನ್ನು ಸರಿಯಾದ ದಾರಿಗೆ ತರಲಿಕ್ಕಾಗಿ ರೂಪಿಸಲ್ಪಡುತ್ತವೆ. ಒಂದೇ ಒಂದು ಷಟ್ಪದಿಯಲ್ಲಿ ಮಹಾಭಾರತದ ಮಹಾವ್ಯಕ್ತಿಗಳು ಯಾರು ಅನ್ನೋದನ್ನು ಗುರುತಿಸುವಂತೆ ಹೇಳ್ತಾರೆ. ವೇದ ಪುರುಷನ, ವೇದೈಕ ಪ್ರತಿಪಾದ್ಯನಾದ ನಾರಾಯಣನ ಸೂತನ, ಅವನ ನಾಭಿಕಮಲದಲ್ಲಿ ಜನಿಸಿದ ಚತುರ್ಮುಖ ಬ್ರಹ್ಮದೇವನ ಸೂತನ, ಚತುರ್ಮುಖ ಬ್ರಹ್ಮದೇವನ ಮಾನಸಪುತ್ರನಾದ ನಾರದನ ಸಹೋದರನ, ನಾರದನಿಗೆ ತಮ್ಮನಾಗಬೇಕಾದ ಮರೀಚಿಯ ಮೊಮ್ಮಗನ, ಮರೀಚಿಗೆ ಮಗ ಕಶ್ಯಪ, ಕಶ್ಯಪನ ಮಗ ಇಂದ್ರನ ಮಗನ, ಅವನ ಮಗನಾದ ಅರ್ಜುನನ ತಳೋದರಿಯ, ಅವನ ಪತ್ನಿಯಾದ ಸುಭದ್ರೆಯ ಮಾತುಳನ, ಸುಭದ್ರೆಗೆ ಸೋದರ ಮಾವನಾಗಬೇಕಾದ ಕಂಸನ ಮಾವನ, ಕಂಸನಿಗೆ ಹೆಣ್ಣು ಕೊಟ್ಟು ಮಾವನಾದ ಜರಾಸಂಧನನ್ನ ಅಧಿಕ ಭುಜ ಬಲದಿಕಾದಿ ಗೆಲಿದನ, ಜರಾಸಂಧನ ಯುದ್ಧದಲ್ಲಿ ಕಾದು ಗೆದ್ದಂಥ ಭೀಮನ ಅಣ್ಣನ, ಅವನಣ್ಣ ಧರ್ಮರಾಜನ ಅವ್ಯಯ, ಧರ್ಮರಾಜನ ತಾಯಿಯಾದ ಕುಂತಿಯ ನಾದಿನಿ, ಆ ಕುಂತಿಗೆ ನಾದಿನಿಯಾಗಬೇಕಾದ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹೇ ಕೃಷ್ಣ ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಆ ಪದಪುಂಜಗಳು ಎಷ್ಟು ಸರಳ. ಭಾಮಿನಿ ಅಂದರೆ ಒಬ್ಬ ಸುಂದರವಾದಂಥ ತಾಯಿ ಹೆಣ್ಣು ಮಗಳಿದ್ದ ಹಾಗೆ. ಆ ನಡ್ಕೊಂಡು ಬರುವಾಗ ಏನು ಮೃದುತ್ವ ಇರುತ್ತದೆ. ಭಾಮಿನಿ ಷಟ್ಪದಿ ಮೃದು ಪದಗಳಿಂದ ಮಾಡಬೇಕು. ಒತ್ತಕ್ಷರಗಳು, ಕಠಿಣ ಅಕ್ಷರಗಳು ಇರಬಾರದು ಅಂತ ನಿಯಮ. ಅದನ್ನು ಕವಿ ಎಷ್ಟು ಚೆನ್ನಾಗಿ ಪಾಲಿಸ್ತಾನಂದರೆ, ವೇದ ಪುರುಷನ ಸೂತನ, ಸೂತನ ಸಹೋದರನ ಮೊಮ್ಮಗನ ಮಗನ ತಳೋದರಿಯ, ಒಂದು ಒತ್ತಕ್ಷರ ಇಲ್ಲ. ಎಲ್ಲ ಮೃದು ಪದಗಳನ್ನೇ ಉಪಯೋಗ ಮಾಡಿ ಒಳ್ಳೆಯ ಅರ್ಥಯುಕ್ತವಾದಂಥ ಕ್ರಮದಲ್ಲಿ ವರ್ಣಿಸಿದ್ದಾರೆ. ಒಂದೊಂದು ಶಬ್ದ ಬ್ರಹ್ಮನಲ್ಲಿ ಹೊರಹೊಮ್ಮತಾ ಇದ್ದಾರೆ ಏಕಪ್ರಕಾರ. ಕಾವ್ಯ ಅನ್ನುವುದು ಲೋಕ ಶಿಕ್ಷಣಕ್ಕಾಗಿರ್ತಕ್ಕಂಥದ್ದು. ನಮ್ಮ ಬುದ್ಧಿಗೆ ಕೆಲಸ ಕೊಡಬೇಕು, ಅದು ನಮ್ಮ ಇಂದ್ರಿಯಗಳನ್ನ ಆ ಕಡೆಗೆ ಸೆಳ್ಕೊಳ್ಬೇಕು, ಅದು ಕಾವ್ಯ ಅಂತ ಹೇಳೋದು. ಬರ್ತಾ ಬರ್ತಾ ನಮಗೆಲ್ಲ ಮರ್ತು ಹೋಗಿಬಿಡ್ತು. ಈಗ ಎಲ್ಲ ಕಾವ್ಯಗಳು ಕವಿತೆಗಳು ಹಿಂದಕ್ಕೆ ಬಿದ್ದು ಒಂದೇ ಒಂದು ಸಾಹಿತ್ಯ ಮಾತ್ರ ಉಳ್ಕೊಂಡು ಬಂದಿದೆ. ನಾನಿರುವುದು ನಿನಗಾಗಿ, ನೀನಿರುವುದು ನನಗಾಗಿ ಅಷ್ಟೇ. ದೇಶಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಈ ಪರಂಪರೆಗಳೆಲ್ಲ ವಿಸ್ಮೃತಿ ಉಂಟಾಯಿತು ನಮಗೆ. ಮತ್ತೊಮ್ಮೆ ಅದನ್ನು ಸಿಂಹಾವಲೋಕನ ಮಾಡತಕ್ಕಂಥ ಸ್ಥಿತಿ ಪ್ರಾಪ್ತಿಯಾಗಬೇಕು. ಸ್ವಪ್ನವೂ ಸುಳ್ಳಲ್ಲ. ಸ್ವಪ್ನದಲ್ಲಿ ಪರಮಾತ್ಮ ನಮಗೆ ಅನೇಕ ದಿವ್ಯ ಅನುಭವಗಳನ್ನು ಕೊಡ್ತಾನೆ. ರಕ್ಷಾ ಶಿಕ್ಷೆ ಅಲ್ಲೂ ಮಾಡ್ತಾನೆ. ಪುರಂದರದಾಸರು ಕನಸಿನಲ್ಲಿ ದೇವರನ್ನು ಕಂಡೆ ಅಂತ ಒಂದು ಕೀರ್ತನೆ ರಚನೆ ಮಾಡಿದ್ದಾರೆ. ಕಂಡೆನ ಕನಸಿನಲ್ಲಿ ಗೋವಿಂದನ, ಕಂಡೆನ ಕನಸಿನಲ್ಲಿ ಕಂಡೆನ ಕನಸಲಿ ಕನಕರತ್ನದ ಖಣಿಯ, ಕಂಡೆನ ಕನಸಲಿ ಕನಕರತ್ನದ ಖಣಿಯ, ನಂದನ ಕಂದ ಗೋವಿಂದನ ಚರಣ, ಕಂಡೆನ ಕನಸಿನಲ್ಲಿ. ಕಂಡೆನ ಕನಸಲಿ ಕನಕರತ್ನದ ಖಣಿಯ, ನಂದನ ಕಂದ ಗೋವಿಂದನ ಚರಣ, ಕಂಡೆನ ಕನಸಿನಲ್ಲಿ ಕನಸಿನಲ್ಲಿ ಕನಸಿನಲ್ಲಿ. ಸ್ವಪ್ನದಲ್ಲಿ ಭಗವಂತನ ದರ್ಶನವಾಗ್ತದೆ. ಸ್ವಪ್ನದಲ್ಲಿ ಮನುಷ್ಯನಿಗೆ ಪ್ರವೃತ್ತಿ ಉಂಟು. ನಮಗೆ ತಿಳಿಯದಂತೆ ಅಂತರ್ಮನಸ್ಸು ಕಾರ್ಯ ಮಾಡುತ್ತದೆ.
ಇದನ್ನು ಆಧುನಿಕ ಮನಃಶಾಸ್ತ್ರಜ್ಞರು ಒಪ್ಪಿದ್ದಾರೆ. ತತ್ವಶಾಸ್ತ್ರದಲ್ಲಿ ತೈಜಸ ನಾಮಕನಾದ ಪರಮಾತ್ಮನು ಸಾಧಕರಿಗೆ ಸ್ವಪ್ನ ಸೂಚನೆ ಕೊಟ್ಟು ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ವರ್ಣನೆ ಬಂದಿದೆ. ಮನಃಶಾಸ್ತ್ರಜ್ಞರು ಜಡವಾದಿಗಳಾದ್ದರಿಂದಾಗಿ ಪರಮಾತ್ಮನನ್ನು ಅವರು ಒಪ್ಪಲಿಕ್ಕೆ ಅವರ ವೈಜ್ಞಾನಿಕ ವಿಚಾರಕ್ಕೆ ಆತಂಕವಾಗ್ತದೆ. ನಮ್ಮಲ್ಲಿ ಮನಸ್ಸು ಜಡ ಪದಾರ್ಥವಾದರೂ ಅದಕ್ಕೆ ಪ್ರೇರಣೆ ಕೊಡತಕ್ಕಂಥವ ಶಿವ, ಈಶ್ವರ, ಮಂಜುನಾಥ. ಮನಸ್ಸಿಗೆ ಪ್ರೇರಣೆ ಕೊಡುವವನು ರುದ್ರದೇವ ಶಿವ. ತೈಲಧಾರಿಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಆ ಮಂಜುನಾಥನ ಕೃಪೆ ಆದರೇನೇ ನನಗೆ ಹರಿಭಕ್ತಿ ಪ್ರಾಪ್ತಿಯಾಗೋದು. ಮಂಜುನಾಥನ ಕೃಪೆಯಾದರೇನೇ ನನಗೆ ಜ್ಞಾನಭಕ್ತಿ ವೈರಾಗ್ಯಗಳು ದೊರಕತಕ್ಕಂಥದ್ದು. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು. ಮನದ ವೃತ್ತಿಗಳನ್ನು ಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ. ಆ ಮನಸ್ಸಿನೊಳಗಿದ್ದು ನಮ್ಮನ್ನು ಪುಣ್ಯ ಕಾರ್ಯಕ್ಕೆ, ಶುಭ ಕಾರ್ಯಕ್ಕೆ ಪ್ರೇರೇಪಿಸತಕ್ಕಂಥವ ಶಿವ. ಅವನ ಅನುಗ್ರಹದಿಂದ ಸ್ವಪ್ನಾದಿಗಳಲ್ಲಿಯೂ ಕೂಡ ಭಗವದ್ ದರ್ಶನಗಳು, ದಿವ್ಯ ಅನುಭವಗಳು ಬರ್ತವೆ. ಮಹಾಮಹಾಪುರುಷರು ಸ್ವಪ್ನ ಸಿದ್ಧರು. ಸ್ವಪ್ನದಲ್ಲಿ ಪ್ರವೃತ್ತಿ ಉಂಟು ಎಂದು ಮನಃಶಾಸ್ತ್ರ ಹೇಳುತ್ತದೆ. ಒಬ್ಬ ಒಳ್ಳೆಯ ಆಂಗ್ಲ ವಿದ್ಯಾ ವಿಶಾರದ ನನ್ನ ಹತ್ರ ಹೇಳಿದ, ದಾಸರೇ, ನಮ್ಮ ಭಾರತೀಯರಲ್ಲಿ ಮನಃಶಾಸ್ತ್ರ ಅಷ್ಟು ಬೆಳೆದಿಲ್ಲ, ಪಾಶ್ಚಾತ್ಯರಲ್ಲಿ ಮನಃಶಾಸ್ತ್ರವೇ ಅದೊಂದು ವಿಭಾಗವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ದಾರೆ ನೋಡಿ ಅಂತ ಒಂದು ಪುಸ್ತಕ ಕೊಟ್ಟ. ಅದು ಹಿಂದಿಯಲ್ಲಿ ಅನುವಾದವಾಗಿತ್ತು. ಅದು ಬರೆದವ ಪಾಶ್ಚಾತ್ಯ ಮನಃಶಾಸ್ತ್ರಜ್ಞ ಪಿತಾಮಹ ಸಿಗ್ಮನ್ ಫ್ರಾಯ್ಡ್. ಆ ಸಿಗ್ಮನ್ ಫ್ರಾಯ್ಡ್ನ ಬರೆದದ್ದನ್ನು ಹಿಂದಿಗೆ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಒಂದು ಕಡೆ ಹೇಳ್ತಾನೆ ಸಿಗ್ಮನ್ ಫ್ರಾಯ್ಡ್, ಸ್ವಪ್ನದಲ್ಲಿ ಪ್ರವೃತ್ತಿಗಳು ಉಂಟಾಗ್ತಾವೆ ಅಂತ ಹೇಳ್ತಾ ನೀವು ನೆನಪಿನ ಶಕ್ತಿ ಹೆಚ್ಚಿಸಿಕೊಂಡ್ರೆ ಆ ಸ್ವಪ್ನ ಎಲ್ಲ ನಿಮ್ಮ ನೆನಪಿಗೆ ಉಳಿಯುತ್ತದೆ. ಆದ್ದರಿಂದ ನಮ್ಮ ನೆನಪೇ ನಮ್ಮನ್ನು ಸ್ವಪ್ನಾದಿಗಳಲ್ಲೂ ಪ್ರವೃತ್ತಿ ಉಂಟು ಮಾಡ್ತದೆ ಅಂತ ಹೇಳಿ ಒಂದು ಕಡೆ ಮನಸ್ಸಿನ ನೆನಪಿನ ಶಕ್ತಿ ಹೆಚ್ಚಿಸುವುದು ಹೇಗೆ ಅಂತ 1 ಗಂಟೆ ಭಾಷಣ ಮಾಡಿ ಹೋಗುವಾಗ ಹ್ಯಾಟ್ ಮರೆತು ಹೋದ. ಅವರಿವರಿಗೆ ನೆನಪು ಹೆಚ್ಚಿಸೋದು ಹೇಗೆ ಅಂತ ಹೇಳುವವನಿಗೆ ತಲೆ ಒಳಗಿಂದಲ್ಲ ಹೊರಗಿಂದೇ ನೆನಪಿಲ್ಲ ಅವನಿಗೆ. ಜಡವಾದಿಗಳಾದ್ದರಿಂದ ನಮ್ಮಲ್ಲಿ ಮನಸ್ಸನ್ನು ಪ್ರೇರೇಪಿಸ್ತಕ್ಕಂಥ ದೈವಿ ಶಕ್ತಿ ಇರುವುದರಿಂದಾಗಿ ಆ ಮನ ಅನ್ನೋದನ್ನು ಹಿಂದೆ ಮುಂದೆ ಮಾಡಿಕೊಂಡ್ರೆ ನಮ ಅಂತ ಆಗ್ತದೆ. ಅದನ್ನು ಉಪನಿಷತ್ತು ಹೇಳುತ್ತದೆ, ನಮ ಉಕ್ತಿ ವಿಧೇಮ. ಆ ಮನಸ್ಸನ್ನು ಭಗವಂತನಿಗೆ ನಮವಾಗಿಸಿಕೋ ಅಂತ ಎಚ್ಚರಿಸಿದ್ದಾರೆ. ಅಂತೂ ಸ್ವಪ್ನದಲ್ಲಿ ಪ್ರವೃತ್ತಿ ಉಂಟು. ಎಷ್ಟೋ ಗಂಡಸರು ಸ್ವಪ್ನದಲ್ಲೇ ಎದ್ದು ಹಾಸಿಗೆಗೆ ಕಟ್ಟಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಮಲಗ್ತಾರೆ. ಸ್ವಪ್ನದಲ್ಲಿ ನಡೆದಾಡುವ ಅಭ್ಯಾಸದವರಿದ್ದಾರೆ. ಬಹಳ ಎಚ್ಚರಿಕೆ, ಚರಂಡಿ ಗಿರಂಡಿ ಬೀಳೋದೇ ಇಲ್ಲ, ದಾರಿ ತಪ್ಪೋದೂ ಇಲ್ಲ, ಬಸ್ ಸ್ಟ್ಯಾಂಡಿಗೆ ಯಾವ ಕಡೆಯಿಂದ ಹೋಗಬೇಕು ಅಂತ ಯಾರನ್ನು ಕೇಳೋದೂ ಇಲ್ಲ. ಅಷ್ಟು ಎಚ್ಚರಿಕೆ ಇರ್ತಾರೆ. ಸ್ವಪ್ನದಲ್ಲಿ ಎಚ್ಚರ ಅವರಿಗೆ. ಎಷ್ಟೋ ಹೆಂಗಸರು ಸ್ವಪ್ನದಲ್ಲೇ ಎದ್ದು ಕಾಪಿ ಗೀಪಿ ಮಾಡಿ ಕುಡಿಯುತ್ತಾರೆ, ಬೆಳಿಗ್ಗೆ ನೆನಪಿರೋದಿಲ್ಲ. ಸ್ವಪ್ನದಲ್ಲೊಂದು ಭಯಂಕರ ಸ್ವಪ್ನ ಉಂಟು, ನಿಮ್ಗೆ ಈಗಲೇ ಹೇಳಿಬಿಡುತ್ತೆ. ಈ ಫುಟ್ಬಾಲ್ ಆಡುವವರಿದ್ದಾರಲ್ಲ, ಅವ್ರ ಹತ್ರ ಮಲಗಬಾರದು. ಅವರಿಗೆ ಬೇರೇನು ಸ್ವಪ್ನ ಬೀಳುತ್ತದೆ. ಎಚ್ಚರದಲ್ಲಿ ಗೋಲ್ ಹೊಡಿಲಿಕ್ಕಾಗಲಿಲ್ಲ, ಸ್ವಪ್ನದಲ್ಲಾದರೂ ಹೊಡೆಯಬೇಕು ಅಂತ ಆಸೆ ಅವರು. ಏನೋ ಕಾಲಿಗೆ ತಡಕಿದಂತೆ ಕಂಡಿತು. ಇದೇ ಫುಟ್ಬಾಲ್ ಅಂತ ತಿಳ್ಕೊಂಡು ಎಡಗಾಲಿಂದ ಅವನು ಒದ್ದು ಗೋಲ್ ಅಂತ ಬೊಬ್ಬಿಟ್ರೆ ಅವನು ಸುಮ್ಮನೆ ಇರ್ತಾನೋ? ನನಗೆ ದೇವರು ತೈಜಸ ನಾಮಕ ಕನಸಿನಲ್ಲಿ ಕಾಣಿಸಿದಾದರೆ ಇವನನ್ನು ಬಿಡ್ತಾನೋ? ಇವೆಲ್ಲ ವಿಕಾರಜನ್ಯ. ನಿರ್ವಿಕಾರವಾದ ಚಿತ್ತ ಮಾತ್ರ ಪರಮಾತ್ಮನನ್ನು ಕನಸಿನಲ್ಲೂ ನನಸಿನಲ್ಲೂ ನಿತ್ಯ ನಿತ್ಯ ಅದನ್ನೇ ಕನಸು ನನಸು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ.